ಜೈ ಶ್ರೀಮಾತ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಸಿಂಪಲ್ಲಾಗಿ ನೋಡಿ, ಜೀವನವೇ ಮಹಾಭಾರತ ಅನ್ನೋ ಶೀರ್ಷಿಕೆ ಅಡಿ ಜೀವನವು ಮಹಾಭಾರತ ಇದ್ದಂಗೆ. ಇದರಲ್ಲಿ ಪಾಂಡವರು ನಾವೇ, ಕೌರವರು ನಾವೇ. ನಮ್ಮ ಮನಸ್ಸು ಯಾರಾಗಬೇಕು ಅನ್ನೋದನ್ನು ಹೇಗೆ ಬಯಸುತ್ತದೆ ಅನ್ನೋದನ್ನು ನೋಡೋಣ. ನೀವಿನ್ನು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ನಮ್ಮ ತಾಯಿಯ ಗರ್ಭದಿಂದ ಹಿಡಿದು ಜನನ ಆದ ಮೇಲೆ ಮತ್ತು ಬುದ್ಧಿ ಬರುವವರೆಗೂ ಏನೇ ನೋವು, ನಲಿವು, ಸೋಲು, ಗೆಲುವು ಕಂಡಿದ್ದರೂ ಸಹ ನಾವು ಅದನ್ನು ಮರೆತು ಮುನ್ನುಗ್ಗಲು ಸಾಗಿದರೆ ಆಗ ನಮ್ಮ ಮನಸ್ಸಿಗೆ ಶ್ರೀಕೃಷ್ಣ ಸ್ನೇಹಿತನಾಗುತ್ತಾನೆ. ಆಗ ನಾವು ಅವನ ಮಾರ್ಗದರ್ಶನದಂತೆ ನಡೆದರೆ ಪಾಂಡವರಾಗುತ್ತೇವೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಆದ ನೋವು, ನಲಿವು, ಸೋಲು, ಗೆಲುವುಗಳಿಗೆ ಮರೆಯದೆ ಅವುಗಳಿಗೆ ಪ್ರತಿಕ್ರಿಯೆ ಕೊಡಲೇಬೇಕು ಎಂಬ ಹಠ, ಸೇಡು, ಇದರ ಬಗ್ಗೆ ಯೋಚಿಸುವಾಗ ಆ ಮನಸ್ಸಿಗೆ ಹತ್ತಿರವಾಗುವುದೇ ಶಕುನಿ. ಅಂದರೆ ನಮ್ಮ ಜೀವನದ ವಿನಾಶಕ್ಕೆ ನಮ್ಮ ಜೊತೆಗೆ ಸಾಥ್ ಕೊಡುತ್ತಾ ನಮ್ಮ ಹಿತೈಷಿಗಳಾಗೇ ಇರುತ್ತದೆ. ಈ ಶಕುನಿ ನಮ್ಮನ್ನು ದುರ್ಯೋಧನನ್ನಾಗಿ ಮಾಡುತ್ತಾನೆ. ಅದು ಹೇಗೆಂದರೆ ನಮ್ಮನ್ನು ಸಂಪೂರ್ಣವಾಗಿ ದುಶ್ಚಟ ಹಾಗೂ ದುಷ್ಕೃತ್ಯಗಳಲ್ಲಿ ತೊಡಗುವಂತೆ ಮಾಡುತ್ತದೆ. ನಾವು ಈ ದುಷ್ಕೃತ್ಯ ಹಾಗೂ ದುಶ್ಚಟಗಳಿಂದ ಅಹಂಕಾರ, ದ್ವೇಷ, ಅಸೂಯೆ ಇವುಗಳನ್ನು ಹುಟ್ಟಿಸಿಕೊಳ್ಳುತ್ತೇವೆ. ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ, ಅಂದರೆ ಜೀವನದಲ್ಲಿ ನಮ್ಮ ತಂದೆ ತಾಯಿಯರ ಪುಣ್ಯ, ಆಸ್ತಿ ಎಲ್ಲ ಕಳೆದುಕೊಂಡು ಮರಣ ಹೊಂದುತ್ತೇವೆ. ಶಕುನಿ ನಮ್ಮನ್ನು ಕರ್ಣನಂತೆ ದಾನಿ, ವೀರ, ಶೂರನಾಗಿ ಮಾಡುತ್ತದೆ. ಇದು ದುಶ್ಚಟಗಳಿಂದ ನಮಗೆ ಏನೂ ಆಗೋದಿಲ್ಲ, ನಾವು ಸಾವನ್ನು ಸಹ ಸೋಲಿಸುತ್ತೇವೆ ಅನ್ನೋ ಧೈರ್ಯವನ್ನು ಕೊಡುತ್ತದೆ. ಆದರೆ ನಮ್ಮ ಅಂತ್ಯಕಾಲದಲ್ಲಿ ವೀರನೂ ಇಲ್ಲ, ಶೂರನೂ ಇಲ್ಲ. ಕೊನೆಗೆ ನಮ್ಮ ಕಿಡ್ನಿ, ಹಾರ್ಟು ಎಲ್ಲ ಕಳೆದುಕೊಂಡು ಕೊನೆಗೆ ಮರಣ ಹೊಂದುತ್ತೇವೆ. ಶಕುನಿಯು ನಮ್ಮನ್ನು ಅಶ್ವತ್ಥಾಮನ ರೀತಿಯೂ ಸಹ ಮಾಡುತ್ತದೆ. ಹೇಗೆಂದರೆ ನಾವು ದುಷ್ಕೃತ್ಯ ಹಾಗೂ ದುಷ್ಕರ್ಮಗಳಿಂದ ನಮ್ಮ ಪೂರ್ವದ ಪುಣ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ದುಶ್ಚಟಗಳಿಂದ ಹಾನಿಯಾದರೆ ಸಾವು ತಾನೇ ಬರುವುದು, ಸಾವು ಬಿಟ್ಟು ಇನ್ನೇನು ಬರಲು ಸಾಧ್ಯ ಅನ್ನೋ ಅಹಂಕಾರದಲ್ಲಿ ದುಷ್ಕೃತ್ಯ, ದುಶ್ಚಟಗಳನ್ನು ಸಹ ಮಾಡುತ್ತೇವೆ. ಕೊನೆಗೆ ಭಗವಂತ ಅಷ್ಟು ಸುಲಭವಾದ ಸಾವು ಬರದಂತೆ ನಮಗೆ ವರ ನೀಡಿ ಇರೋ ಬರೋ ರೋಗಗಳಿಂದ ನರಳಿ ಒದ್ದಾಡುವಂತೆ ಮಾಡುತ್ತಾನೆ. ಸಾವು ಬರಲಿ ಅಂತ ಎಷ್ಟೇ ಬೇಡಿಕೊಂಡರೂ ಸಹ ಬಹಳ ಕಾಲಗಳಿಗೂ ಸಾವು ಬರದೆ ಕೊನೆಗೆ ಸಾಯಬೇಕಾದ ಪರಿಸ್ಥಿತಿ ಬರುತ್ತದೆ. ಇನ್ನು ಕೊನೆಯದಾಗಿ ಭೀಷ್ಮ ದ್ರೋಣರು. ಶಕುನಿ ನಮ್ಮನ್ನು ಸಹ ಭೀಷ್ಮ ದ್ರೋಣಂತೆಯೂ ಸಹ ಮಾಡುತ್ತದೆ. ಅದು ಹೇಗೆಂದರೆ ನಮಗೆ ಎಷ್ಟೇ ತಿಳುವಳಿಕೆ ಇದ್ದರೂ ಸಹ ಕೆಲವು ಸಮಯ ಸಂದರ್ಭಗಳಲ್ಲಿ ಶಕುನಿಯ ಪ್ರಭಾವದಿಂದ ದುಷ್ಕೃತ್ಯ ಹಾಗೂ ದುಶ್ಚಟಕ್ಕೆ ಬಲಿಯಾಗದಿದ್ದರೂ ಅಂತಹವರ ಜೊತೆಗೆ ಸೇರಿ ತಮ್ಮ ಜೀವನವನ್ನು ಕಳೆದುಕೊಂಡು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಇದು ದುಷ್ಕೃತ್ಯ ಹಾಗೂ ದುಶ್ಚಟವನ್ನು ಶಕುನಿಗೆ ಹೋಲಿಸಿ ಅವರವರ ಅಂತ್ಯದಂತೆ ನಮ್ಮ ಅಂತ್ಯವೂ ಆಗಬಾರದು ಅಂತ ಹೇಳೋ ಪ್ರಯತ್ನ. ಇದಕ್ಕೂ ಮಹಾಭಾರತಕ್ಕೂ ಯಾವುದೇ ಸಂಬಂಧವಿರೋದಿಲ್ಲ. ಈ ದುಷ್ಕೃತ್ಯ ಹಾಗೂ ದುಷ್ಕರ್ಮಗಳನ್ನು ಮಾಡುತ್ತಿರೋರು ದಯವಿಟ್ಟು ಬಿಟ್ಟು ಬಿಡಿ, ಹಾಗೂ ಪ್ರಾರಂಭ ಮಾಡಬೇಕಿರುವಂತಿರೋರು ದಯವಿಟ್ಟು ಪ್ರಾರಂಭ ಮಾಡಬೇಡಿ ಅನ್ನೋದು. ಈ ದುಶ್ಚಟದಿಂದ ಏನೂ ಪ್ರಯೋಜನ ಇಲ್ಲ, ಜೊತೆಗೆ ಯಾರಿಗೂ ಸಹ ನೆಮ್ಮದಿ ಇರಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.